ಶಿವಕುಮಾರ್ ಇನ್ನು ಕೆಲವೇ ಹೊತ್ತಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ. ಡಿಕೆಶಿ ಪಾಲಿಗೆ ಅದೆಷ್ಟೋ ದಿನಗಳ ಕನಸು ಈಡೇರುವ ಪರಮ ಘಳಿಗೆಯದು. ಆದರೆ ಇದೊಂದು ಅಮೃತ ಕ್ಷಣಕ್ಕಾಗಿ ಡಿಕೆ ಶಿವಕುಮಾರ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇವೆಲ್ಲದರ ಹಿಂದಿರೋ ಈಗ ಸಿಎಂ ಆಗ್ತಿರೋ ಡಿಕೆಶಿಯ ಹಿಂದಿರುವ ನಿಜವಾದ ತಾಕತ್ತು ಅಂದ್ರೆ ಅವರ ಸೋದರ ಡಿಕೆ ಸುರೇಶ್. ಅವರಿಬ್ಬರದ್ದು ಕರ್ನಾಟಕದಲ್ಲೇ ಅತ್ಯಂತ ಅಪರೂಪದ ಜೋಡಿ. ಡಿಕೆ ಸಿಎಂ ಆಗ್ತಿರೋದ್ರ ಹಿಂದಿನ ಅಗೋಚರ ಶಕ್ತಿಯೇ ಡಿಕೆ ಸುರೇಶ್. ಪಥದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಇಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ನಾನು ಯಾರು ನಂಬ್ಕೊಂಡಿದ್ದೀನಿ, ಆ ಜನ ಏನ್ ನಂಬಿದ್ದಾರೆ, ನಾನೇನ್ ಶಕ್ತಿ ನಂಬಿದ್ದೀನಿ, ಆ ಶಕ್ತಿ ನಾನು ಕೊಟ್ಟಿದೆ. ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ. ಎಲ್ಲರ ಚಿತ್ತವೀಗ ಲೋಕಭವನದ ಗಾಜಿನ ಮನೆಯತ್ತ. ಅಲ್ಲೊಂದು ಇತಿಹಾಸವೇ ಸೃಷ್ಟಿಯಾಗಲಿದೆ. ಬಂಡೆಗಳ ನಾಡು ಕನಕಪುರದ ದೊಡ್ಡ ಆಲದ ಹಳ್ಳಿಯಲ್ಲಿ ಹುಟ್ಟಿ ದೊಡ್ಡ ಆಲದ ಮರದಂತೆ ರಾಜ್ಯ ರಾಜಕಾರಣದಲ್ಲಿ ಬೆಳೆದು ನಿಂತ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುತ್ತಿದ್ದಾರೆ. ಡಿಕೆಶಿ ಅವರ ಜೀವನದ ಬಗ್ಗೆ ಅದೆಷ್ಟೋ ಕಥೆಗಳನ್ನು ಕೇಳಿದ್ದೀರಿ. ಆದರೆ ಈಗ ನಾವು ನಿಮಗೆ ಈ ವ್ಯಕ್ತಿಯ ಹಿಂದಿನ ಅಗೋಚರ ಶಕ್ತಿಯ ಬಗ್ಗೆ ಹೇಳಬೇಕು. ಈ ಪೊಲಿಟಿಕಲ್ ಸ್ಟಾರ್ ಹಿಂದಿರೋ ಪವರ್ ಸ್ಟಾರ್ ಬಗ್ಗೆ ಹೇಳಬೇಕು. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು ನನಗೆ. ಘಟ್ಟಕ್ಕೆ ಉತ್ತರ ಕೊಡಬೇಕಾದಂತವರು ಈ ತಾಲೂಕಿನ ಜನ. ಎಸ್, ರಾಜಕಾರಣದಲ್ಲಿ ನೀವು ಅದೆಷ್ಟೋ ಸೋದರರ ಬಗ್ಗೆ ಕೇಳಿರುತ್ತೀರಿ. ಕೆಲವರು ರಾಮಲಕ್ಷ್ಮಣರಂತಿದ್ರೆ, ಇನ್ನು ಕೆಲವರು ಪಕ್ಕಾದಾಯಾದಿಗಳಂತೆ ಒಡ ಹುಟ್ಟಿದವರಾಗಿದ್ರು ವೈರತ್ವವನ್ನೇ ಬೆಳೆಸ್ಕೊಂಡವರನ್ನು ನೋಡಿರುತ್ತೀರಿ. ಆದರೆ ಸೋದರರೆಂದ್ರೆ ಹೀಗಿರಬೇಕು ಅನ್ನೋದಕ್ಕೆ ಕಣ್ಣ ಮುಂದಿನ ಸಾಕ್ಷಿಯಾಗಿ ಇರುವವರೇ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್. ಡಿಕೆ ಸುರೇಶ್ ಅಂದ್ರೆ ಅವರು ಡಿಕೆಶಿಯ ನೆರಳು, ಡಿಕೆಶಿಯ ಪವರ್ ಹಿಂದಿನ ಶಕ್ತಿ, ಡಿಕೆಶಿಯ ಸ್ಟಾರ್ ಪಟ್ಟದ ಹಿಂದಿನ ಮೆಗಾ ಪವರ್. ಪಥದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಇಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ನಾನು ಯಾರು ನಂಬ್ಕೊಂಡಿದ್ದೀನಿ, ಆ ಜನ ಏನ್ ನಂಬಿದ್ದಾರೆ, ನಾನೇನ್ ಶಕ್ತಿ ನಂಬಿದ್ದೀನಿ, ಆ ಶಕ್ತಿ ನಾನು ಕೊಟ್ಟಿದೆ. ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ. ನಾವು ನಿಮಗೆ ಈ ಅಪ್ರತಿಮ ಸೋದರರ ಬಗ್ಗೆ ಈ ಎಪಿಸೋಡ್ನಲ್ಲಿ ವಿವರಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಈ ಇಬ್ಬರು ಅಣ್ಣ ತಮ್ಮಂದಿರ ಮುದ್ದಿನ ಅಮ್ಮನ ಬಗ್ಗೆ ಹೇಳಬೇಕು. ನಿಜಕ್ಕೂ ಡಿಕೆಶಿಯ ಹಿಂದಿನ ಅಗೋಚರ ಶಕ್ತಿಯೇ ಈ ಅಮ್ಮ. ಇವರು ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ. ಮಗನಿಗಾಗಿ, ಮಕ್ಕಳಿಗಾಗಿ ಈ ತಾಯಿ ಪಟ್ಟ ಕಷ್ಟವೇನು ಗೊತ್ತಾ? ಈ ಅಮ್ಮನ ಆಶೀರ್ವಾದವೇ ಕನಕಪುರದ ಬಂಡೆಗೆ ಶ್ರೀರಕ್ಷೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ಈ ಅಮೃತ ಘಳಿಗೆಗಾಗಿ ಈ ತಾಯಿ ಅದೆಷ್ಟು ಸಮಯದಿಂದ ಜಾತಕ ಪಕ್ಷಿಯಂತೆ ಕಾದಿದ್ರು. ಒಬ್ಬ ಅಮ್ಮನ ಬದುಕಿನ ಅತ್ಯಂತ ಧನ್ಯತೆಯ ಕ್ಷಣವದು. ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಒಂದು ಅಪರೂಪದ ಹೆಸರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಹೆಸರು ಕೇಳಿದ್ರೆ ಸಾಕು, ರಾಜಕೀಯದ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ. ಇವರು ಬರೀ ಪೊಲಿಟಿಷಿಯನ್ ಅಷ್ಟೇ ಅಲ್ಲ, ಟ್ರಬಲ್ ಶೂಟರ್. ಎಂಥ ಸನ್ನಿವೇಶ ಎದುರಾದ್ರೂ ಅದನ್ನ ತಮ್ಮ ಪರ ತಿರುಗಿಸೋ ಶಕ್ತಿಯುಳ್ಳ ಅಪ್ರತಿಮ ಛಾತಿಯ ಲೀಡರ್. ಡಿಕೆಶಿ ಎಂಬ ವ್ಯಕ್ತಿಯ ಹಿಂದಿರೋದು ಅದೃಷ್ಟ ಅಲ್ಲ, ಎದುರಾಳಿಗಳ ಯೋಚನೆಗೂ ಸಿಗದ ಪಕ್ಕಾ ಮೈಂಡ್ಗೆ. ಶಿವಕುಮಾರ್ಗೂ 40 ವರ್ಷ ರಾಜಕಾರಣ ಅನುಭವ ಇದೆಯಪ್ಪ. ಪಾಲಿಟಿಕ್ಸ್ ಇಸ್ ನಾಟ್ ಎ ಫುಟ್ಬಾಲ್, ಇಟ್ ಇಸ್ ಎ ಚೆಸ್ ಗೇಮ್. ನಾನು ವ್ಯಕ್ತಿ ಪೂಜೆ ಮಾಡೋನಂತೂ ಅಲ್ಲ, ಪಕ್ಷದ ಪೂಜೆ ಮಾಡೋನು. ಹಿಂದೆನೂ ಹೇಳಿದ್ದೀನಿ, ಇವತ್ತು ಅದನ್ನೇ ಪ್ರತಿಪಾದನೆ. ನಿಜ ಹೇಳಬೇಕಂದ್ರೆ ಡಿಕೆ ಶಿವಕುಮಾರ್ ಅವರ ಅಸಲಿ ತಾಕತ್ತು ಇರೋದು ಅವರ ರಾಜಕೀಯ ಜಾಣ್ಮೆಯಲ್ಲಿ. ಅದೆಂಥ ಸಂಕಷ್ಟ ಎದುರಾದ್ರೂ ಆ ಸಂಕಷ್ಟದ ಕ್ಷಣಗಳಲ್ಲೇ ಮ್ಯಾಜಿಕ್ ಮಾಡಿ ಗೆದ್ದು ಬರೋದು ಡಿಕೆಶಿಯ ತಾಕತ್ತು. ಎಲ್ಲವನ್ನ ಮ್ಯಾನೇಜ್ ಮಾಡೋ ಮಾಸ್ ಲೀಡರ್. ಇದರ ಹಿಂದಿನ ಅಸಲಿ ಶಕ್ತಿಯೇ ಡಿಕೆಶಿ ಅವರ ಸೋದರ ಡಿಕೆ ಸುರೇಶ್.
ಸಹೋದರರು ಎಂದರೆ ಹೀಗಿರಬೇಕು. ಅಣ್ಣನ ಎಲ್ಲ ಕಷ್ಟ ಸುಖಕ್ಕೆ ಸಾಥ್ ನೀಡುವ ತಮ್ಮ. ಕರ್ನಾಟಕದ ರಾಜಕಾರಣದಲ್ಲಿ ಅಥವಾ ಸಾಮಾಜಿಕ ಬದುಕಿನಲ್ಲಿ ನೀವು ಅದೆಷ್ಟೋ ಅಣ್ಣ ತಮ್ಮಂದಿರನ್ನ ನೋಡಿರುತ್ತೀರಿ. ಬಹುತೇಕರ ಕಥೆ ದಾಯಾದಿ ವೈಷಮ್ಯದ ಬೇಸರದ ಗಾಥೆ. ರಾಮ ಲಕ್ಷ್ಮಣರಂತೆ ಅಣ್ಣನ ಕಷ್ಟ ಸುಖಕ್ಕೆ ನೆರವಾಗುವ ತಮ್ಮನಿಗೆ ತಂದೆಯಂತೆ ನಿಂತು ದಾರಿ ತೋರುವ ಅಣ್ಣ ತಮ್ಮಂದಿರ ಕಥೆ ಅತ್ಯಂತ ವಿರಳ. ಅಂತಹ ವಿರಳಿಗರಲ್ಲಿ ಎದ್ದು ನಿಲ್ಲೋ ಹೆಸರೇ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್. ಡಿ.ಕೆ. ಶಿವಕುಮಾರ್ ಎದುರು ಅದೆಂಥ ರಾಜಕೀಯ ಬಿರುಗಾಳಿ ಎದುರಾದ್ರೂ ಅದನ್ನ ಭೇದಿಸಿ ನಿಲ್ಲೋದಕ್ಕೆ, ಅದೆಂಥ ಚುನಾವಣೆಯ ಗೆಲುವನ್ನಾದ್ರೂ ಸಲೀಸಾಗಿ ಗೆದ್ದು ಬರೋದಕ್ಕೆ, ಅದೆಂಥ ಪಟ್ಟವನ್ನಾದ್ರೂ ಹೋರಾಡಿ ಗೆಲ್ಲೋದಕ್ಕೆ ಕ್ಷಣ ಕ್ಷಣವೂ ಸಾಥ್ ನೀಡುತ್ತಾ ಬರುವವರು ಡಿ.ಕೆ. ಸುರೇಶ್. ಇವರು ಕೃಷಿಕರಾಗಿದ್ದ ದೊಡ್ಡ ಆಲದಹಳ್ಳಿಯ ಕೆಂಪೇಗೌಡರ ಮಕ್ಕಳು. ತಾಯಿಯೇ ಹೇಳಿದಂತೆ ಮೊದಲ ಮಗ ಡಿ.ಕೆ. ಶಿವಕುಮಾರ್ ಹುಟ್ಟಿದ್ದು ದೊಡ್ಡ ಆಲದಹಳ್ಳಿಯ ಶಿವಾಲಯಕ್ಕೆ ಒಬ್ಬಟ್ಟಿನ ಹರಕೆ ಹೊತ್ತಾಗ. ತುಂಬಾ ಸಮಯದ ಬಳಿಕ ಮೊದಲ ಮಗ ಹುಟ್ಟಿದ್ದ. ಆನಂತರ ಹುಟ್ಟಿದವರೇ ಡಿ.ಕೆ. ಸುರೇಶ್. ಸಣ್ಣ ಪ್ರಾಯದಲ್ಲೇ ತಂದೆಯನ್ನ ಕಳೆದುಕೊಂಡ್ರು. ಡಿ.ಕೆ. ಸುರೇಶ್ಗೆ ತಂದೆಯ ಸ್ಥಾನ ನೀಡಿದವರು ಅಣ್ಣ ಡಿ.ಕೆ. ಶಿವಕುಮಾರ್. ಅವರು ಅಣ್ಣನ ನೆರಳು, ಅಣ್ಣನೇ ದೇವರು, ಅಣ್ಣನಿಗಾಗಿ ಜೀವವನ್ನೇ ಕೊಡಲು ಸಿದ್ಧರಿರುವವರು. ಶಾಲೆ ಕಾಲೇಜು ದಿನಗಳಲ್ಲೇ ಸಂಘಟನೆ, ಭಾಷಣ, ಸ್ಟ್ರಾಟಜಿಯಲ್ಲಿ ನಿಪುಣರಾಗಿದ್ದರು ಡಿ.ಕೆ. ಶಿವಕುಮಾರ್. ವಿಶೇಷವೆಂದರೆ ಅವರಿಗೆ 6ನೇ ತರಗತಿಯಲ್ಲಿದ್ದಾಗಲೇ ತಾನು ಮುಂದೆ ಒಬ್ಬ ದೊಡ್ಡ ರಾಜಕಾರಣಿಯಾಗಬೇಕೆಂಬ ಆಸೆ ಇತ್ತಂತೆ. ಸಾಮಾನ್ಯ ಕುಟುಂಬ, ಅತ್ಯಂತ ಬಡತನದ ಫ್ಯಾಮಿಲಿ ಅಲ್ಲದಿದ್ರು ಊರಿಗೆ ನೇತಾರರಂತಿದ್ದವರು ಡಿ.ಕೆ. ಶಿವಕುಮಾರ್ ಅವರ ತಂದೆ. ಹಾಗೆ ಶಾಲೆ ಕಾಲೇಜು ಕಲಿಯುತ್ತಿದ್ದಾಗಲೇ ಅವರು ವಿದ್ಯಾರ್ಥಿ ಕಾಂಗ್ರೆಸ್ನ ಚಟುವಟಿಕೆಯಲ್ಲಿ ಸಕ್ರಿಯರಾಗಿರುತ್ತಿದ್ರು. ಜೊತೆಗೆ ಆ ಕಾಲದಿಂದಲೇ ಸಾಥ್ ನೀಡಿದ್ದು ತಮ್ಮ ಡಿ.ಕೆ. ಸುರೇಶ್. ಸದಾ ಈ ಅಣ್ಣ ತಮ್ಮಂದಿರ ಹಿಂದೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಪಡೆಯೇ ಇರುತ್ತಿತ್ತು. ಹಾಗೆ ಡಿ.ಕೆ.ಶಿ 1982ರಲ್ಲಿ ಪರಿಪೂರ್ಣವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಮತ್ತು 20ನೇ ವಯಸ್ಸಿಗೆ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ. ಇದು ಮುಖ್ಯಮಂತ್ರಿ ಆಗ್ತಿರೋ ಡಿ.ಕೆ. ಶಿವಕುಮಾರ್ ತಮ್ಮ 20ರ ಹರಿಯದಲ್ಲೇ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಮತ್ತು ಆಗಲೇ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರ ನೆಚ್ಚಿನ ಹುಡುಗನಾಗಿ ಬಿಟ್ಟಿದ್ರು. ಡಿ.ಕೆ.ಶಿ ಸಕ್ಸಸ್ ಹಿಂದಿದೆ ಸೋದರರ ಒಗ್ಗಟ್ಟು. ಆ ಸುದ್ದಿ ಕೇಳಿ ತಬ್ಬಿ ಕಣ್ಣೀರಿಟ್ಟಿತ್ತು ಜೋಡಿ. ಮೊನ್ನೆ 26ನೇ ತಾರೀಕು, ಅದು ಡಿ.ಕೆ. ಶಿವಕುಮಾರ್ ಪಾಲಿನ ಅತ್ಯಂತ ನಿರ್ಣಾಯಕ ದಿನವೂ ಆಗಿತ್ತು. ಟ್ರಬಲ್ ಶೂಟರ್ನ ರಾಜಕೀಯದ ಭವಿಷ್ಯವನ್ನ ನಿರ್ಧಾರ ಮಾಡುವ ದಿನವಾಗಿತ್ತು. ಹೈಕಮಾಂಡ್ ಸಿದ್ದರಾಮಯ್ಯ ಹಾಗೂ ಡಿ.ಕೆ.ಶಿ ಇಬ್ಬರನ್ನೂ ದೆಹಲಿಗೆ ಕರೆಸಿತ್ತು. ದೆಹಲಿಯಲ್ಲಿ ರಾಹುಲ್ ಗಾಂಧಿ 1-to-1 ಮೀಟಿಂಗ್ ಮಾಡಿದ್ರು. 3 ಸುತ್ತು ಚರ್ಚೆ ಮಾಡಿ ನೋಡಿದ್ರು. ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ ಇಡೀ ರಾಜ್ಯದ ಕಣ್ಣು ಬಿದ್ದಿತ್ತು. ಯಾಕಂದ್ರೆ ಡಿ.ಕೆ.ಶಿಗೆ ಸಿಎಂ ಪಟ್ಟ ಸಿಗುತ್ತಾ, ಸಿಎಂ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಒಪ್ಪಿಕೊಳ್ತಾರ, ಅಷ್ಟು ದೊಡ್ಡ ಸೈನ್ಯವನ್ನ ಹೊಂದಿರೋ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡ್ತಾರಾ ಅಂತ ನೋಡಿದ್ರು. ಇದು ಸಾಧ್ಯವಲ್ಲ, ಯಾವ ಪವರ್ ಶೇರಿಂಗ್ ನಡೆಯಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟೇ ಬಿಟ್ರು. ಸಿದ್ದರಾಮಯ್ಯ ಮುಂದೆ ಆಫರ್ ಇಟ್ಟು ಡಿ.ಕೆ.ಶಿಗೆ ಸಿಎಂ ಕುರ್ಚಿ ಮೇಲೆ ಕೂರೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಮಂಗಳವಾರ ಡಿ.ಕೆ.ಶಿ ಪಾಲಿಗೆ ಮಂಗಳಕರವಾಗಿತ್ತು. ಆ ಸುದ್ದಿ ಕೇಳಿ ಮೀಟಿಂಗ್ನಿಂದ ಹೊರಬಂದವರೇ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಇಬ್ಬರೂ ತಬ್ಬಿಕೊಂಡಿದ್ರು. ಅದು ಎಷ್ಟೋ ವರ್ಷಗಳ ಕನಸು, ಹಠ, ಬಯಕೆ, ಸಾಧನೆ, ಪರಿಶ್ರಮ ಎಲ್ಲವೂ ಈಡೇರಿದ ಶುಭ ಘಳಿಗೆಯಾಗಿತ್ತು.
ಅದೊಂದು ಕ್ಷಣಗಳಿಗಾಗಿ ಈ ಎರಡೂ ಜೋಡಿ ಅದೆಷ್ಟು ದಿನ ರಾತ್ರಿಗಳನ್ನ ಬೆವರಿಳಿಸಿ ಕಳೆದಿದೆ. DK ಸುರೇಶ್ಗಂತೂ ಅಣ್ಣ CM ಆಗಬೇಕು, ಅಣ್ಣನನ್ನ ಆ ಪಟ್ಟದಲ್ಲಿ ನೋಡಬೇಕು, ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಇದೊಂದೇ ಆಸೆ. ಎಷ್ಟೋ ವರ್ಷಗಳದ್ದು. ಕಳೆದ 3 ವರ್ಷಗಳಲ್ಲಂತೂ ಅದು ತೀವ್ರಗೊಂಡಿತ್ತು, ತಾರಕಕ್ಕೇರಿತ್ತು. ಆದರೆ DK ಸುರೇಶ್ ಎಲ್ಲೂ ಕೂಡ ಅದನ್ನ ಬಹಿರಂಗವಾಗಿ ತೋರ್ಪಡಿಸಿಕೊಂಡಿರಲಿಲ್ಲ. ಅಣ್ಣ CM ಆಗಬೇಕೆಂದು ಬಹಿರಂಗವಾಗಿ ಎಲ್ಲೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ ನಿದರ್ಶನವೇ ಇಲ್ಲ. ಆದರೆ ಕಳೆದ ವರ್ಷದ ಮಾರ್ಚ್ನಲ್ಲಿ ಮಾತ್ರ DK ಸುರೇಶ್ ಓಪನ್ ಆಗಿ ಬಹಿರಂಗವಾಗಿಯೇ ಹೇಳಿಬಿಟ್ರು, ಹೌದು ನನಗೊಂದು ಆಸೆ ಇದೆ, ಅದನ್ನ ಮುಚ್ಚಿಡೋ ಪ್ರಶ್ನೆಯೇ ಇಲ್ಲ ಅಂತ. ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ನ ಎಳೆದುಕೊಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ. ಅಣ್ಣ ಜೈಲು ಪಾಲಾದಾಗ ಮನೆಗೇ ಹೋಗಿರಲಿಲ್ಲ DK ಸುರೇಶ್. ಅಣ್ಣನನ್ನ ಜೈಲಿನಿಂದ ಬಿಡಿಸಿಯೇ ಬೆಂಗಳೂರಿಗೆ ಕಾಲಿಟ್ಟಿದ್ರು DKಸು. ಅಣ್ಣ ತಮ್ಮ ಹೇಗಿರಬೇಕೆಂಬುದಕ್ಕೆ DKಶಿ ಬ್ರದರ್ಸ್ನ ಗಳಸ್ಯ ಕಂಠಸ್ಯ ನಂಟಿಗೆ ಇದೊಂದು ನಿದರ್ಶನವೇ ಸಾಕು. ಈಗ ಕಣ್ಣಲ್ಲಿ ನೀರು ಜಿನುಗುತ್ತಿರುವುದರ ಹಿಂದಿರೋದೇ ಆ ಸಂಕಷ್ಟದ ದಿನಗಳ ನೆನಪು. ಆಗ ಅಣ್ಣ DKಶಿಯ ಬೆನ್ನಿಗೆ DK ಸುರೇಶ್ ನಿಂತ ಬಗೆಯನ್ನ ನೀವು ಕೇಳಿದ್ರೆ ದಂಗಾಗಿ ಹೋಗ್ತೀರಿ. ಅದು 2017 ಗುಜರಾತ್ ರಾಜಕಾರಣದ ಬಿಕ್ಕಟ್ಟಿನ ಸಮಯ. ಅದು ಗುಜರಾತ್ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆಯುತ್ತಿತ್ತು. ಕುದುರೆ ವ್ಯಾಪಾರವೂ ಜೋರಾಗಿತ್ತು. ಅಂತಹ ಸಮಯದಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಕಾಪಾಡಿದ್ದು ಇದೇ DK ಶಿವಕುಮಾರ್. ಅಂದ್ರೆ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಸುರಕ್ಷಿತವಾಗಿ ಇರಿಸುವಲ್ಲಿ DKಶಿ ಪ್ರಮುಖ ಪಾತ್ರ ವಹಿಸಿದ್ರು. ಯಾವಾಗ DKಶಿ ಗುಜರಾತ್ ರಾಜಕಾರಣದಲ್ಲಿ ತಲೆ ಹಾಕಿದ್ರು, ಯಾವಾಗ ರೆಸಾರ್ಟ್ ರಾಜಕಾರಣಕ್ಕೆ ಇಳಿದ್ರೋ ಆಗ DKಶಿ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣು ಬಿದ್ದಿದ್ವು. ಅಕ್ರಮ ಹಣ ವರ್ಗಾವಣೆ ಮತ್ತು ತೆರಿಗೆ ವಂಚನೆ ಆರೋಪಗಳ ಮೇಲೆ ಜಾರಿ ನಿರ್ದೇಶನಾಲಯ ಮತ್ತು CBI ಅಧಿಕಾರಿಗಳು DKಶಿ ಮನೆ ಹಾಗೂ ಕಚೇರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸಿದ್ದವು. 2019 ಇಸ್ವಿಯದು. 7 ವರ್ಷಗಳ ಹಿಂದಿನ ಕಹಾನಿ. ಅಕ್ರಮ ಹಣ ವರ್ಗಾವಣೆ ಹಾಗೂ ತೆರಿಗೆ ವಂಚನೆ ಕೇಸ್ ಸಂಬಂಧ ಸುದೀರ್ಘ ವಿಚಾರಣೆ ನಡೆದಿತ್ತು. ಬಳಿಕ 2019 ಸೆಪ್ಟೆಂಬರ್ನಲ್ಲಿ ED ಅಧಿಕಾರಿಗಳು DK ಶಿವಕುಮಾರ್ ಅವರನ್ನ ಬಂಧಿಸಿದ್ರು. ದೇಶದ ಅತ್ಯಂತ ಕಠಿಣ ಜೈಲು ಅಂತಲೇ ಕರೆಸಿಕೊಳ್ಳುವ ದೆಹಲಿಯ ತಿಹಾರ್ ಜೈಲಿನಲ್ಲಿ DKಶಿಯನ್ನ ಇರಿಸಿದ್ರು. ಆ ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ DKಶಿ ವನವಾಸ ಅನುಭವಿಸಿದ್ರು. ತಿಹಾರ್ ಜೈಲಿನಲ್ಲಿ DKಶಿ ಇದ್ದಾಗ ಇಡೀ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ನಿಂತಿತ್ತು. ಅದರಲ್ಲಿ ಅತ್ಯಂತ ಪ್ರಮುಖ ತಿರುವು ಎಂದರೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ಜೈಲಿಗೆ ಭೇಟಿ ನೀಡಿದ್ದು. ಸೋನಿಯಾ ಗಾಂಧಿ ಜೈಲಿಗೆ ಬಂದು DKಶಿಗೆ ಧೈರ್ಯ ತುಂಬಿದ್ರು. ಪಕ್ಷ ನಿಮ್ಮೊಂದಿಗಿದೆ, ಧೈರ್ಯವಾಗಿರಿ ಎಂಬ ಮಾತು ಕೊಟ್ಟರು. ಸೋನಿಯಾ ಗಾಂಧಿ ಅವರ ಈ ಭೇಟಿ DKಶಿ ಅವರಲ್ಲಿ ಹೊಸ ರಾಜಕೀಯ ಕಿಚ್ಚನ್ನ ಹುಟ್ಟಿಸಿತ್ತು. ಆ 50 ದಿನಗಳ ಕಾಲವೂ DK ಸುರೇಶ್ ಮನೆಗೆ ಹೋಗಿರಲಿಲ್ಲ. ದೆಹಲಿಯಲ್ಲೇ ಉಳಿದುಕೊಂಡಿದ್ರು. ED ವಿಚಾರಣೆ, ಪದೇ ಪದೇ ಕೋರ್ಟ್, ED, IT ಕಚೇರಿಗಳಿಗೆ ಅಲೆದಾಟ, ಎಲ್ಲ ಸಂದರ್ಭದಲ್ಲೂ ಅಣ್ಣನ ಜೊತೆಗೆ ಬಂಡೆಯಂತೆ ನಿಂತವರು ಇದೇ DK ಸುರೇಶ್. ಹಾಗೆ ED ಕಚೇರಿಯ ಹೊರಗೆ ಅಣ್ಣನಿಗೆ ಜೈಲು ಶಿಕ್ಷೆ ಖಾತ್ರಿಯಾಗುತ್ತಿದ್ದಂತೆ DK ಸುರೇಶ್ ಗದ್ಗದಿತರಾಗಿದ್ರು. BJP ರಾಜಕಾರಣಕ್ಕೆ ನಮ್ಮಣ್ಣ ಬಲಿಯಾಗುತ್ತಿದ್ದಾನೆ ಅಂತ ಅಲವತ್ತುಕೊಂಡಿದ್ರು. DK ಸುರೇಶ್ ಬದುಕಿನಲ್ಲೆಂದೂ ಬಹಿರಂಗವಾಗಿ ಅತ್ತ ನಿದರ್ಶನವೇ ಇಲ್ಲ. ಆದರೆ ಈ ಸಾರಿ ಅಣ್ಣನಿಗೊದಗಿದ ಸಂಕಷ್ಟವನ್ನ ಖುದ್ದು ಅನುಭವಿಸಿ ಕಣ್ಣೀರಿಟ್ಟಿದ್ರು ತಮ್ಮ ಸುರೇಶ್. 50 ದಿನ ದೆಹಲಿಯಲ್ಲೇ ಉಳಿದುಕೊಂಡಿದ್ರು DKಸು. ಅಣ್ಣ ದೆಹಲಿಯ ತಿಹಾರ್ ಜೈಲಲ್ಲಿದ್ದ ಅಷ್ಟೂ ದಿನ DK ಸುರೇಶ್ ದೆಹಲಿಯಲ್ಲೇ ಉಳಿದುಕೊಂಡಿದ್ರು. ಜೈಲಿನಿಂದ ಬಿಡಿಸಿಕೊಳ್ಳಲು ಬೇಕಾದ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು
ಖುದ್ದು ಡಿಕೆ ಸುರೇಶ್ ಅವರೇ ನಿರ್ವಹಿಸಿದ್ರು. ವಕೀಲರ ಭೇಟಿ, ದಾಖಲೆ ಪತ್ರಗಳ ಸಂಗ್ರಹ, ಪ್ರತಿನಿತ್ಯ ಜೈಲಿಗೆ ಭೇಟಿ, ಅಣ್ಣನ ಯೋಗಕ್ಷೇಮ ವಿಚಾರಣೆ, ಹೀಗೆ ದೆಹಲಿಯಲ್ಲೇ ಇದ್ದು ಎಲ್ಲವನ್ನ ನಿರ್ವಹಿಸಿದ್ರು. ಅಷ್ಟೂ ದಿನ ಅವರು ಬೆಂಗಳೂರಿಗೆ ಕಾಲಿಡಲೇ ಇಲ್ಲ. ಡಿಕೆ ಸುರೇಶ್ ಬೆಂಗಳೂರಿಗೆ ಕಾಲಿಟ್ಟಿದ್ದು ಅಣ್ಣ ತಿಹಾರ್ ಜೈಲಿನಿಂದ ರಿಲೀಸ್ ಆಗಿ ಕರೆದುಕೊಂಡು ಬಂದಾಗಲೇ. ಅಷ್ಟೂ ದಿನ ಡಿಕೆ ಸುರೇಶ್ ತಮ್ಮ ಮನೆಗೂ ಹೋಗಿರಲಿಲ್ಲ. ಅಣ್ಣನನ್ನ ಜೈಲಿನಿಂದ ಬಿಡಿಸ್ಕೊಂಡೇ ತಮ್ಮ ಸುರೇಶ್ ಮನೆಗೆ ಕಾಲಿಟ್ಟಿದ್ದು. ಐವತ್ತು ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿದ್ದು 50 ದಿನಗಳ ಕರಾಳ ದಿನಗಳನ್ನು ಕಳೆದ ಬಳಿಕ ಡಿಕೆಶಿಗೆ ಬೇಲ್ ಸಿಕ್ಕಿತ್ತು. ಅಕ್ಟೋಬರ್ 2019ರಲ್ಲಿ ಜೈಲಿನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ರು. ಆಗ ತಿಹಾರ್ ಜೈಲಿನಿಂದ ಡಿಕೆಶಿ ಬೆಂಗಳೂರಿಗೆ ಬಂದಾಗ ಒಂದು ಶಪಥ ಮಾಡಿದ್ರು. ಜೈಲಿನಲ್ಲಿ ಬೆಳೆದಿದ್ದ ಗಡ್ಡವನ್ನ ಕೆರೆದುಕೊಂಡು ಒಂದು ಕಠಿಣ ಶಪಥ ಮಾಡಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಾನು ಸಿಎಂ ಆಗುವವರೆಗೂ ಮುಖದ ಮೇಲಿರುವ ಗಡ್ಡ ತೆಗೆಯಲ್ಲ ಎಂದು ಕಠಿಣ ಶಪಥ ಮಾಡಿದ್ದರು. ಗಡ್ಡ ಯಾಕೆ ತೆಗೆದಿಲ್ಲ ಅನ್ನೋದಕ್ಕೆ ಉತ್ತರವನ್ನೂ ಕೊಟ್ಟಿದ್ರು. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ಅಣ್ಣನಿಗಾಗಿ ಹೀಗೆ ಎಲ್ಲವನ್ನೂ ತ್ಯಾಗ ಮಾಡಿದ್ರು ಸುರೇಶ್. ಆದರೆ ಅವರೆಂದೂ ತಮಗೆ ಅಂತ ಯಾವ ಸ್ಥಾನಮಾನವನ್ನು ಅಪೇಕ್ಷಿಸಲಿಲ್ಲ. ಸುರೇಶ ಸಂಸದರಾಗಿದ್ರು ನಿಜ, ಅದು ಕೂಡ ಅಣ್ಣನ ಒತ್ತಾಯಕ್ಕೆ. ಅಣ್ಣನ ಹೆಸರಿಗಾಗಿ ಸಂಸದರಾಗಿದ್ದ ಅವರು ಜನಪರ ಕೆಲಸಗಳನ್ನ ಮಾಡುತ್ತಾ ಸೈ ಅನ್ನಿಸ್ಕೊಂಡಿದ್ರು. ಅಣ್ಣ ಯಾವುದೇ ಕೆಲಸ ನೀಡಿದ್ರು ಅದನ್ನ ಪೂರ್ಣಗೊಳಿಸುವವರೆಗೂ ಅವರು ಬಿಡುವುದೇ ಇಲ್ಲ. ಅಧಿಕಾರಿಗಳಿಂದ ಕೆಲಸ ತೆಗೆಸುವಲ್ಲಿ ನಿಸ್ಸೀಮರು. 30,000 ಕೋಟಿ ರೂಪಾಯಿ ಯೋಜನೆಯಾಗಿರುವ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಅವರ ಕನಸು. ಜೈಲಲ್ಲಿದ್ದ ತಂದೆಯನ್ನ ನೋಡಲು ಮಾರುವೇಷದಲ್ಲಿ ಮಗಳು ಜೈಲಿಗೆ. ಡಿಕೆ ಶಿವಕುಮಾರ್ ಅವರ ತಿಹಾರ್ ಜೈಲುವಾಸ ಅವರ ಪಾಲಿನ ಅತ್ಯಂತ ಕೆಟ್ಟ ದಿನಗಳು. ಅಲ್ಲವರು ಎಲ್ಲವನ್ನೂ ಅನುಭವಿಸಿದ್ರು. ಅದಕ್ಕೂ ಮಿಗಿಲಾಗಿ ಜೈಲಿನಿಂದ ಹೊರಗೆ ಡಿಕೆ ಕುಟುಂಬ ಇನ್ನಿಲ್ಲದಂತೆ ಕಂಗೆಟ್ಟಿತ್ತು. ತಮ್ಮ ಡಿಕೆ ಸುರೇಶ್ ಅವರಂತೂ ಡಿಕೆಶಿ ಜೈಲಲ್ಲಿದ್ದ 50 ದಿನಗಳ ಕಾಲವೂ ಮನೆಗೆ ಬಂದಿರಲಿಲ್ಲ. ಇತ್ತ ಮನೆಯಲ್ಲಿ ತಾಯಿ, ಪತ್ನಿ, ಮಕ್ಕಳ ನೋವು ಕೂಡ ಹೇಳತೀರದಾಗಿತ್ತು. ಹೀಗೆ ಡಿಕೆಶಿ ಜೈಲಲ್ಲಿದ್ದ ಅಷ್ಟೂ ದಿನಗಳು ಅವರ ಇಡೀ ಕುಟುಂಬ ಡಿಕೆಶಿಗೆ ಮಾರಲ್ ಸಪೋರ್ಟ್ ನೀಡಿತ್ತು. ಅವರು ಜೈಲಿನಿಂದ ಬಿಡುಗಡೆಯಾದ ದಿನ ತಮ್ಮನ ಆ ತ್ಯಾಗವನ್ನ ಕಂಡು ಅಂದು ಡಿಕೆ ಶಿವಕುಮಾರ್ ನಿಜಕ್ಕೂ ಭಾವುಕರಾಗಿದ್ರು. ಡಿಕೆಶಿ ಅಷ್ಟು ಬೇಗ ಜೈಲಿನಿಂದ ಹೊರಬರುವುದಕ್ಕೆ ಮುಖ್ಯ ಕಾರಣವೇ ಡಿಕೆ ಸುರೇಶ್. ಅದೇ ಕಾರಣಕ್ಕೆ ಡಿಕೆ ಸುರೇಶರನ್ನ ಡಿಕೆಶಿ ನನ್ನ ತಮ್ಮ, ನನ್ನ ದೊಡ್ಡ ಸ್ಟ್ರೆಂತ್ ಅಂತಲೂ ಹೇಳ್ಕೊಂಡಿದ್ರು. ಅಪ್ಪನ ನೋಡಲು ಜೈಲಿಗೆ ಬಂದಿದ್ರು ಐಶ್ವರ್ಯ. ಪತ್ರಕರ್ತೆಯ ವೇಷದಲ್ಲಿ ತಿಹಾರ್ಗೆ ತೆರಳಿದ್ರು. ಮಗಳು ಐಶ್ವರ್ಯ ಅಂದ್ರೆ ಡಿಕೆಶಿಗೆ ಜೀವ. ಹಾಗೆ ಅವರನ್ನ ಬೆಳೆಸಿದ್ರು ಕೂಡ. ತಂದೆ ಜೈಲು ಪಾಲಾಗಿದ್ದು ಐಶ್ವರ್ಯರನ್ನ ಇನ್ನಿಲ್ಲದಂತೆ ಕಂಗೆಡಿಸಿತ್ತು. ಆ ಹೊತ್ತು ಅವರನ್ನ ಭೇಟಿಯಾಗಬೇಕೆಂದು ತುಂಬಾ ಪ್ರಯತ್ನಿಸಿದ್ರು. ಆದರೆ ತಂದೆ ಮತ್ತು ಚಿಕ್ಕಪ್ಪನಿಗೆ ಮಗಳು ಜೈಲು ಬಳಿ ಬರಬಾರದು ಅಂತ ತಾಕೀತು ಮಾಡಿದ್ರು. ಆದರೆ ಮಗಳಿಗೆ ತಂದೆಯನ್ನ ನೋಡಲೇಬೇಕೆಂಬ ಹಠ. ಹಾಗೆ ಅವರು ತಂದೆಯನ್ನ ನೋಡಲೆಂದು ಮಾರುವೇಷದಲ್ಲಿ ತಿಹಾರ್ ಜೈಲಿಗೆ ಹೋಗಿದ್ರು. ಪತ್ರಕರ್ತೆಯ ವೇಷದಲ್ಲಿ ತಿಹಾರ್ ಜೈಲಿಗೆ ಪ್ರವೇಶಿಸಿದ್ರು ಐಶ್ವರ್ಯ. ಆ ದಿನ ತಂದೆಗೆ ಗೊತ್ತಾಗದಂತೆ ಅವರು ಬಾಬ್ ಕಟ್ ಮಾಡಿಸಿದ್ರಂತೆ. ಆದರೆ ಮನೆಯವರಿಗೆ 15 ನಿಮಿಷ ಭೇಟಿಗೆ ಜಡ್ಜ್ ಅವಕಾಶ ಕೊಟ್ಟಾಗ ಮತ್ತಷ್ಟು ಆತಂಕಿತರಾಗಿದ್ರು. ಇದೀಗ ಅದೇ ಐಶ್ವರ್ಯ ಒಂದು ಪುಟ್ಟ ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ತಾತನಾಗಿದ್ದಾರೆ. ಮೊಮ್ಮಗಳು ಜನಿಸಿದ ಕೆಲವೇ ದಿನಗಳಲ್ಲಿ ತಾತ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಮನೆಗೆ ವರಲಕ್ಷ್ಮಿಯೇ ಬಂದ ಖುಷಿಯಲ್ಲಿ ಇಡೀ ಕುಟುಂಬವಿದೆ.